ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನೀಗ ಸ್ವಲ್ಪ ಹುಷಾರಾಗಿದ್ದೇನೆ. ಶೀತ ಸ್ವಲ್ಪ ಕಡಿಮೆ ಉಂಟು ನಿನ್ನೆಗೆ ಕಂಪೇರ್ ಮಾಡಿದರೆ. ಹಾಗೆ ಇವತ್ತು ಬೆಳಗ್ಗಿನಿಂದ ವ್ಲಾಗ್ ಪ್ರಾರಂಭ ಮಾಡ್ತಾ ಇದ್ದೇನೆ. ಕೆಲಸ ಮಾಡಿಕೊಂಡೇ ವ್ಲಾಗ್ ಪ್ರಾರಂಭ ಮಾಡಿರುವಂಥದ್ದು. ಇವತ್ತಿನ ವಾತಾವರಣ ಪೂರ್ತಿ ಮುಗಿಲುಂಟು, ಬಿಸಿಲಂತ ಎಂತ ಇಲ್ಲ. ಮಾತ್ರ ಸೆಕೆ ಅಂತೂ ಹೇಗೂ ಯಾವತ್ತಿನ ಹಾಗೆ ಉಂಟು. ಸೆಕೆಯಲ್ಲಿ ಎಂತ ಕಡಿಮೆ ಆಗಲಿಲ್ಲ. ನೋಡ್ಬೇಕು ಇವತ್ತು ಎಂತೆಲ್ಲ ವ್ಲಾಗಿಗೆ ವಿಷಯಗಳು ಸಿಗ್ತದೆ ಅಂತ ಕಾದು ನೋಡುವ. ಹಾಗೆ ನಾನು ಎಲ್ಲಿಗೋ ಹೊರಟಾಗೆ ಕಾಣ್ತಾ ಇದ್ದೇನೆ. ನನಗೆ ಯಾಕಂತ ಹೇಳಿದ್ರೆ ಈ ಸ್ಟಿಕ್ಕರ್ನ ದೆಸೆಯಿಂದ ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಯಾವತ್ತಿದ್ರೂ ಕೂಡ ಸ್ವಲ್ಪ ಡಾರ್ಕ್ ಬಣ್ಣದ ಬೊಟ್ಟು ಹಾಕ್ತೇನೆ, ಒಂದು ಕಪ್ಪು ಇಲ್ಲದಿದ್ರೆ ಮೆರೂನ್ ಆ ಟೈಪ್ ಇದ್ದು. ಇವತ್ತು ಈ ರೀತಿ ಗೋಲ್ಡನ್ ಹೊಳೆಯುವ ಬೊಟ್ಟು ಸಿಕ್ಕಿತು ನನಗೆ ಅಲ್ಲಿ. ಅದನ್ನು ಹಾಕಿ ಈಗ ಎಲ್ಲಿಗೋ ಹೊರಟ ಹಾಗೆ ಕಾಣ್ತಾ ಉಂಟು. ನೋಡಿ, ನಮ್ಮ ಕಲ್ಲಂಗಡಿ ಬಳ್ಳಿಯಲ್ಲಿ ಹೂ ಬಿಟ್ಟಿದೆ. ಕಾಯಿ ಆಗುವ ಹೂ ಕಾಣ್ತಾ ಇಲ್ಲ. ಇದು ಗಂಡು ಹೂಗಳಿಲ್ಲಿರುವುದೆಲ್ಲ ಸುಮಾರು ಉಂಟು, ಕಾಣ್ತಾ ಇರಬಹುದು ನಿಮಗೆ. ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ, ಬೇಗ ಹೂ ಆಗ್ತಾ ಉಂಟು ಅಂತ. ನಿಮಗೆ ವಾತಾವರಣ ಕಾಣ್ತಾ ಇರಬಹುದು, ಎಂತ ಕೂಡ ಬಿಸಿಲೇ ಇಲ್ಲ. ಸಂಜೆ ಹಾಗಾಗಿದೆ. ಈಗ ಗಂಟೆ ಎಷ್ಟಾಯ್ತು ಗೊತ್ತುಂಟಾ? 10:15 ಬೆಳಗ್ಗೆ. ಆದರೂ ಕೂಡ ಅಲ್ಲಿ ಮಾವಿನ ಮರದಲ್ಲಿ ಮಂಗ ಉಂಟು. ಇಲ್ಲಿ ಎದುರೇ ಎಲ್ಲ ಕಾಣ್ತಾ ಇರುವಂತಹ ಜಾಗದಲ್ಲೆಲ್ಲ ಮಂಗಗಳುಂಟು, ತುಂಬ ಮಂಗಗಳುಂಟು ಇವತ್ತು. ಮಂಗಗಳಿಗೂ ಕೂಡ ಬಿಸಿಲಿಲ್ಲದೆ ಫುಲ್ ಜಾಲಿ ಆಗಿದ್ದಾವೆ. ಇವತ್ತು ನಾನು ಹೇಳಲಿಕ್ಕೆ ಹೊರಟದ್ದು ಈ ಕೇಪುಳ ಹೂವಿನ ಬಗ್ಗೆ, ಆಯ್ತಾ? ಕೇಪುಳ ಹೂ ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರ್ತದೆ. ದುರ್ಗಾ ಪೂಜೆಯಲ್ಲಿ ವಿಶೇಷ ಮಹತ್ವ ಹೊಂದಿರುವಂತಹ ಈ ಕೇಪುಳ ಹೂವಿನ ತಂಬುಳಿ, ಹಾಗೆ ಕೇಪುಳ ಚಿಗುರಿನ ತಂಬುಳಿ, ಇದೆಲ್ಲ ಕೂಡ ನಮಗೆ ಗೊತ್ತಿರುವಂತಹ ವಿಷಯ. ಆದರೆ ಇದರ ಬಗ್ಗೆ ಗೊತ್ತಿಲ್ಲದಂತಹ ಮತ್ತೊಂದು ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ. ಸಾಕಷ್ಟು ಜನರಿಗೆ ಈ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಈ ಕೇಪುಳ ಗಿಡದ ಬೇರನ್ನು ವೀಳ್ಯದೆಲೆ ತಿನ್ನುವಾಗ ಅಡಿಕೆಗೆ ಪರ್ಯಾಯವಾಗಿ ಬಳಸ್ತಾ ಇದ್ರಂತೆ. ಅಡಿಕೆ ಸಿಗದೇ ಇರುವಂತಹ ಸಮಯದಲ್ಲಿ ಈ ಕೇಪುಳ ಗಿಡದ ಬೇರನ್ನು ವೀಳ್ಯದ ಜೊತೆ ಸೇರಿಸಿ ಅಡಿಕೆಯ ಪರ್ಯಾಯವಾಗಿ ತಿಂತಾ ಇದ್ರು ಅಂತ ಹೇಳುವುದನ್ನು ನನ್ನ ಅಪ್ಪ ನನಗೆ ಹೇಳಿರುವಂತದ್ದಾಯ್ತಾ. ಯಾವುದೇ ದಾರ ಬಳಸದೆ ಕಟ್ಟಿದ ಈ ಕೇಪುಳ ಹೂವಿನ ಮಾಲೆ ಉಂಟಲ್ವಾ, ತ್ರಿಕಾಲ ಪೂಜೆ ಹಾಗೆ ದುರ್ಗಾ ಪೂಜೆಯಲ್ಲೆಲ್ಲ ತುಂಬ ವಿಶೇಷ ಅಂತ ಹೇಳ್ತಾರೆ. ಈ ಕೇಪುಳ ಹೂವಿನ ದಂಟನ್ನು ಬಳಸಿ ಕಟ್ಟಿರುವಂತಹ ಮಾಲೆ ಆಯ್ತಾ ಇದು. ಹಾಗೆ ನೋಡಿ, ಈ ರೀತಿ ವೀಳ್ಯದೆಲೆಗೆ ಕೇಪುಳ ಹೂವಿನ ಬೇರನ್ನು ಜೊತೆಗೆ ಸೇರಿಸಿ ತಿಂತಾ ಇದ್ರಂತೆ ಹಿಂದೆ. ಈ ಕೇಪುಳ ಹೂ ಮತ್ತೆ ಜೀರಿಗೆಯನ್ನು ಜಜ್ಜಿ ಅದರ ರಸವನ್ನು ಕಣ್ಣಿಗೆ ಬಿಟ್ರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆದಂತೆ. ಅದಲ್ಲದೆ ಕೇಪುಳ ಹೂ ಬಾಯಿ ಹುಣ್ಣಿಗೆ ಕೂಡ ಮದ್ದಂತೆ. ಗರ್ಭಿಣಿ ಸ್ತ್ರೀಯರಿಗೆ ಕೇಪುಳ ಗಿಡದ ಬೇರಿನ ಕಷಾಯ ಮಾಡಿ ಕೊಡ್ತಾ ಇದ್ರಂತೆ, ಮಗುವಿಗೆ ಯಾವುದೇ ರೋಗಗಳು ಬರದ ಹಾಗೆ ಅಂತ ಹೇಳ್ತಾರೆ. ಹಾಗೆ ಕೇಪುಳ ಬೇರಿನ ಕಷಾಯ ಉಂಟಲ್ಲ, ಹೊಟ್ಟೆಯಲ್ಲಿ ಜಂತು ಹುಳ ಸಮಸ್ಯೆ ಇದ್ರೆ ಅದಕ್ಕೆ ಕೂಡ ಪರಿಹಾರ ಅಂತೆ. ನೋಡಿ, ಈ ಒಂದು ಕೇಪುಳ ಹೂವಿನ ಗಿಡದಲ್ಲಿ ಎಷ್ಟೆಲ್ಲ ಒಂದು ಔಷಧೀಯ ಗುಣ ಉಂಟು ಅಂತ ನಿಮ್ಗೆ ಎಂತಾದ್ರೂ ಗೊತ್ತಿದ್ರೆ ಹೇಳಿ ಆಯ್ತಾ. ಕೇಪುಳ ಹೂ ಅಥವಾ ಅದರ ಗಿಡದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಗೊತ್ತಿದ್ರೆ ಕಮೆಂಟಲ್ಲಿ ಹಂಚಿಕೊಳ್ಳಿ. ಈಗ ಮಧ್ಯಾಹ್ನ ಆಗಿದೆ. ನಮಗಿವತ್ತು ಊಟಕ್ಕೆ ಟೊಮೆಟೊ ಸಾಂಬಾರ್ ಮತ್ತೆ ತೊಂಡೆಕಾಯಿ ಸೊಪ್ಪಿದ್ದು ತಂಬುಳಿ ಮಾಡ್ತಾರಂತೆ ಅಮ್ಮ. ಹಾಗೆ ಸೊಪ್ಪು ಕೊಯ್ಲಿಕ್ಕೆ ಹೋಗುದು. ಹಿಂದೆ ನಾನು ನಿನ್ನೆ ತೋರಿಸಿದ ಚಪ್ಪರ ಒಂದು ಅಂದರೆ ಬಳ್ಳಿ ಮೇಲೆ ಹೋದದ್ದು ಹೌದು. ಹಾಗೆ ಇನ್ನೊಂದು ಇಲ್ಲಿ ನಮ್ಮ ಹಟ್ಟಿಯ ಹತ್ತಿರ ಒಂದು ಬಳ್ಳಿ ಉಂಟು, ಅದರಲ್ಲಿ ಸೊಂಪಾಗಿ ಉಂಟು ಸೊಪ್ಪೆಲ್ಲ. ಹಾಗೆ ಅಲ್ಲಿಂದ ಕೊಯ್ಯುವ ಅಂತ ಹೊರಟದ್ದು. ತೋರಿಸ್ತೇನೆ ನಿಮಗೆ ಕೂಡ. ಮಂಗಗಳು ಬೆಳಗ್ಗಿಂದ ಇದ್ದದ್ದು ಇನ್ನೂ ಕೂಡ ಹೋಗಲಿಲ್ಲ, ಹಾರ್ತಾ ಉಂಟು. ತೋರಿಸ್ತೇನೆ. ಇದು ತೊಂಡೆ ಸೊಪ್ಪು ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ. ತೊಂಡೆ ಬಳ್ಳಿ ಎಷ್ಟೊಂದು ವಿಸ್ತಾರವಾಗಿ ಹಬ್ಬಿಕೊಂಡಿದೆ ಅಂತ. ಎಲೆಗಳು ಕೂಡ ಅಷ್ಟೇ ಸೊಂಪಾಗಿ ಹಸಿರಾಗಿ ಆರೋಗ್ಯಕರವಾಗಿ ಉಂಟು. ಹಾಗಾಗಿ ಇಲ್ಲಿಂದ ಕೊಯ್ದು ತಂಬುಳಿ ಮಾಡುವ ಅಂತ ಹೊರಟದ್ದಾಯ್ತು. ನಾವು ತಂಬುಳಿಯನ್ನು ಇದೇ ಮೊದಲು ಮಾಡ್ತಾ ಇರುವಂಥದ್ದು. ಕೇಳಿದ್ದೆವು ಮಾಡ್ತಾರೆ ಅಂತ. ಹಾಗೆ ಸದ್ಯ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಯಾರೋ ಹಂಚಿಕೊಂಡಿದ್ರು. ಹಾಗಾಗಿ ತೊಂಡೆ ಸೊಪ್ಪು ಕೂಡ ಹೇಗೆ ಉಂಟಲ್ವಾ ಅಂತ ಇವತ್ತೊಂದು ಮಾಡಿ ನೋಡುವ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಹೂ ಕೂಡ ಬಿಟ್ಟಿದೆ ನೋಡಿ, ಬಿಳಿ ಬಣ್ಣದ ಹೂ. ಎಷ್ಟು ಚಂದ ಉಂಟು ತೊಂಡೆ ಹೂ ಅಂತ ಹೇಳಿದರೆ. ಇಲ್ಲಿ 1, 2, 3 ಉಂಟು. ಹಾಗೆ ಮತ್ತೆ ಇಲ್ಲಿ ಉಂಟು, ಇಲ್ಲಿ ಕೂಡ 1, 2 ಹೂಗಳು ಕಾಣ್ತಾ ಇರಬಹುದು ನಿಮಗೆ. ಹಾಗೆ ಅಮ್ಮ ಒಂದಷ್ಟು ಎಲೆ ಕೊಯ್ದ್ರು. ಹಾಗೆಯೇ ಇಲ್ಲಿ ಬೆಳೆದುಕೊಂಡಿರುವಂತಹ ತೊಂಡೆ ಬಳ್ಳಿಗೆ ಕೂಡ ಎಂತ ಆರೈಕೆ ಇಲ್ಲ. ಆದರೆ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಇದಕ್ಕೆ ಎಂತ ಸಿಗ್ತದಂತ ಹೇಳಿದರೆ ಗೊಬ್ಬರ. ಇಲ್ಲಿ ಗೊಬ್ಬರದ ಹತ್ರವೇ ಈ ಬಳ್ಳಿಯೆಲ್ಲ ಹಬ್ಬಿಕೊಂಡಿರುವಂಥದ್ದು. ಹಾಗೆ ಗೊಬ್ಬರವನ್ನು ಅದು ಹಾಗೆಯೇ ಹೀರಿಕೊಳ್ತದೆ ಬಿಟ್ಟರೆ ನಾವಾಗಿ ಅದಕ್ಕೆ ಎಂತ ಹಾಕಲಿಲ್ಲ. ಹಾಗೆ
ಹಾಗೆ ನನ್ನ ಕಣ್ಣಿಗೆ ಎಂತ ಬಿತ್ತು ನೋಡಿ, ಎಳೆ ತೊಂಡೆಕಾಯಿ ಆಯ್ತಾ. ಇದನ್ನು ತಿನ್ಲಿಕ್ಕಾಗ್ತದೆ, ಇದು ಗೊತ್ತುಂಟ ನಿಮಗೆ? ಈ ರೀತಿ ಇಲ್ವಾ, ಎಳೆ ತೊಂಡೆಕಾಯಿಗಳನ್ನು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಆದರೆ ತೊಂಡೆಕಾಯಿ, ಹಸಿ ತೊಂಡೆಕಾಯಿಯನ್ನು ತಿಂದರೆ ಬಾಯಿ ಬರುವುದಿಲ್ಲ ಅಂತ ನಮಗೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು. ಅಮ್ಮ, ಅಪ್ಪ, ಅಜ್ಜಿ ಇವರೆಲ್ಲ ಹೇಳ್ತಾ ಇದ್ರು, ತೊಂಡೆಕಾಯಿ ತಿನ್ಬೇಡಿ ಬಾಯಿ ಬರುವುದಿಲ್ಲ ಮತ್ತೆ ಅಂತ ಬೈತಾ ಇದ್ರು. ಆದರೆ ನಾವು ಈ ರೀತಿ ಎಳೆ ಎಳೆ ತೊಂಡೆಕಾಯಿಗಳನ್ನು ತಿನ್ನೋದು ಬಿಡ್ತಾ ಇರಲಿಲ್ಲ. ತೊಂಡೆಕಾಯಿ ಮೇಣದಲ್ಲಿ ಒಂಥರ ಅಂಟು ಅಂಶ ಇರ್ತದೆ, ಹೌದು. ಬಹುಶಃ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದದ್ದಾಗಿರಬಹುದಾ, ಅಥವಾ ರುಚಿ ಉಂಟಂತ ಎಲ್ಲ ತೊಂಡೆಕಾಯಿಯನ್ನು ತಿಂದು ಮುಗಿಸ್ತೇವಂತ ಹೇಳುವ ಕಾರಣಕ್ಕೆ ಹಾಗೆ ಹೇಳ್ತಾ ಇದ್ದದ್ದೋ ಗೊತ್ತಿಲ್ಲ, ಹೆದರಿಕೊಂಡು ತಿನ್ನದೇ ಇರಲಿ ಅಂತ. ಆದರೆ ನಾವಂತೂ ಬಿಡ್ತಾ ಇರಲಿಲ್ಲ. ನಾವು ಈ ರೀತಿ ತೊಂಡೆಕಾಯಿ ಸಿಕ್ಕಿದ ತಕ್ಷಣ ತಿಂತಾ ಇದ್ದೆವು. ಯಾರಿಗೆಲ್ಲ ನೆನಪುಂಟಂತ ಹೇಳಿ ಆಯ್ತಾ. ಹಿರಿಯರು ಹಾಗೆ ಹೇಳ್ತಾ ಇದ್ದದ್ದು ನಿಜ. ಆದರೆ ನನಗೆ ಯಾವುದೇ ರೀತಿಯಾದಂತಹ ಮಾತಿನ ದೋಷ ಎಂಥದ್ದು ಬರಲಿಲ್ಲ. ನಾವು ತೊಂಡೆಕಾಯಿಯನ್ನು ತುಂಬ ತಿಂತಾ ಇದ್ದೆವು ಕೂಡ. ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಅನಿಸಿತು. ಯಾರಿಗೆಲ್ಲ ಈ ವಿಷಯ ಗೊತ್ತಿತ್ತು, ನೀವು ಕೂಡ ಹೀಗೆ ತೊಂಡೆಕಾಯಿಯನ್ನು ತಿಂತಾ ಇದ್ರಿ ಅಂತಾದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾವು 2-3 ಜನಕ್ಕೆ ಸಾಕಾಗುವಷ್ಟು ತಂಬುಳಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಒಂದು ಇಷ್ಟು ಸೊಪ್ಪು, ಹಾಗೆ ಇದರಲ್ಲಿ ಪೂರ್ತಿ ಕಾಯಿ ತುರಿ ಇಲ್ಲ, ಇದರಲ್ಲಿ ಸ್ವಲ್ಪ ತಗೊಂಡಿರುವಂಥದ್ದು ಅಷ್ಟೇ. ಹಾಗೆ ಇದಿಷ್ಟು ಮುಖ್ಯ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಯಾವ ರೀತಿ ಮಾಡೋದಂತ ಹೇಳೋದನ್ನು ತೋರಿಸ್ತೇನೆ ಈಗ. ಮೊದಲು ಒಂದಿಷ್ಟು ಜೀರಿಗೆಯನ್ನು ತೆಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹುರಿಬೇಕು ಸ್ವಲ್ಪ. ಅದಾದ ನಂತರ ಅದಕ್ಕೆ ಕಾಯಿ ಮೆಣಸು ಅಥವಾ ಈ ಹಸಿ ಮೆಣಸು ಹಾಕಬೇಕು. ಅದಾದ ನಂತರ ನಾವು ಕೊಯ್ದು ತಂದಂತಹ ತೊಂಡೆಕಾಯಿ ಸೊಪ್ಪನ್ನು ಹಾಕಬೇಕು. ಅದನ್ನು ಹಾಕಿ ಸ್ವಲ್ಪ ಬಾಡಿಸಬೇಕು ಎಣ್ಣೆಯಲ್ಲಿ. ಹಾಗೆ ಅದಾದ ನಂತರ ಅದಕ್ಕೆ ಇಷ್ಟು ಕಾಯಿ ತುರಿ ಹಾಕಬೇಕು. ನಾನು ತೋರಿಸಿದಷ್ಟು ಸಾಕು, ಜಾಸ್ತಿ ಅಂತ ಹಾಕೋದು ಬೇಡ, 2-3 ಜನಕ್ಕೆ ಮಾಡೋದಿದ್ರೆ. ಹಾಗೆ ಅದನ್ನು ಚೆನ್ನಾಗಿ ಬಾಡಿಸಿ. ಹಾಗೆ ಈಗ ನಾನು ತೋರಿಸಿದೆ ಅಲ್ಲ, ಹೀಗೆ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ತಂಬುಳಿ ರೆಡಿ ಆಗ್ತದೆ. ನಾನು ಮತ್ತೆ ಊಟ ಮಾಡುವಾಗ ತೋರಿಸ್ತೇನೆ ಆಯ್ತಾ, ಯಾವ ರೀತಿಯ ಬಣ್ಣ ಬಂದಿದೆ, ಯಾವ ರೀತಿ ರುಚಿ ಉಂಟಲ್ಲ, ಮತ್ತೆ ರಿವ್ಯೂ ನಿಮ್ಗೆ ಹೇಳ್ತೇನೆ. ನೋಡಿ ಅಂತೆ ಯಾವ ರೀತಿ ಬಣ್ಣ ಬಂದಿದೆ, ಗಿಳಿ ಹಸಿರು ಬಣ್ಣ ಉಂಟಲ್ಲ ಇದಕ್ಕೆ. ಹಾಗೆ ನಾನಾಗ ತೋರಿಸಿದ ಮೆಥಡ್ ಆದ ನಂತರ ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಈ ರೀತಿ ತಂಬುಳಿ ರೆಡಿ ಆಗ್ತದೆ. ತುಂಬ ಚಂದದ ಬಣ್ಣದ ಜೊತೆಗೆ ಒಳ್ಳೆಯ ರುಚಿ ಕೂಡ ಇತ್ತು. ಇದೊಂಥರ ವಿಶೇಷವಾದಂತಹ ರೆಸಿಪಿ, ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ನಂದು ಇವತ್ತಿದ್ದು ಕೂಡ ಲಾಗೌಟ್ ಆಯಿತು. ಈಗ ನಾನು ವಾಯುವಿಹಾರಕ್ಕೆ ಅಂತ ಬಂದಿದ್ದೇನೆ. ಅಮ್ಮ ಹೂಗಿಡಕ್ಕೆ ನೀರು ಬಿಡ್ತಾ ಇದ್ದಾರೆ ಆಯಿತಾ. ಒಂಥರ ತಲೆನೋವು ಉಂಟು ಇವತ್ತು. ಹಾಗೆ ಕೂತ್ಕೊಂಡಿದ್ರೆ ಸುಮ್ಮನೆ ಆಗಲಿಕ್ಕಿಲ್ಲ ಅಂತ ಸುತ್ತಾಟ ಮಾಡಲಿಕ್ಕೆ ಬಂದದ್ದು. ಮಲ್ಲಿ ಕಾಲೇಜಿಂದ ಬರ್ತಾ ಇದ್ದಾಳಂತೆ. ಹಾಗೆ ಪೇಟೆಗೆ ತಲುಪಿದಾಗ ಮೆಸೇಜ್ ಹಾಕಿದ್ಲು, ಒಂದು ಅರ್ಧ ಗಂಟೆಯಲ್ಲಿ ತಲುಪ್ತೇನೆ ಅಂತ. ನಡ್ಕೊಂಡೆ ಬರುವುದಲ್ಲ, ಹಾಗೆ ಬರ್ತಾಳೆ. ಈಗ ಇಲ್ಲಿ ಬಂದು ಆಗಿದ ಅಲ್ಲ, ಬರಬೇಕಷ್ಟೇ ಗೊತ್ತಿಲ್ಲ. ಬಂದರೆ ಇಲ್ಲಿಂದ ಕಾಣ್ತದೆ, ಮನೆಗೆ ಹೋಗಿರಬಹುದು ಕೂಡ. ಮತ್ತೆ ಬರ್ತೇನೆ ಮನೆಗೆ ಅಂತ ಹೇಳಿದಾಳೆ, ಗೊತ್ತಿಲ್ಲ, ನೋಡಬೇಕು. ಹೀಗೆ ಕೆಳಗೆ ತನಕ ವಾಕ್ ಹೋಗಿ ಬರ್ತೇನೆ. ಅವಳು ಸಿಕ್ಕಿದ್ರೆ ಜೊತೆಲೆ ಬರೋದು, ಇಲ್ಲದಿದ್ದರೆ ಒಬ್ಬಳೆ ಬರ್ತೇನೆ. ಈಗ ಕತೆ ಎಂತಾಯಿತು ಗೊತ್ತುಂಟ, ನಾನು ಕೆಳಗೆ ತನಕ ವಾಕ್ ಹೋಗ್ತೇನೆ ಅಂತ ಹೋಗ್ತಾ ಇರುವಾಗ ನನಗೆ ಕೆಳಗಿಂದ ಗಾಡಿ ಅಂತದ್ದು ಬರುವ ಶಬ್ದ ಕೇಳಿತು. ಹಾಗೆ ನನಗೆ ಸರಿಯಾಗಲಿಲ್ಲ. ನೋಡಿ, 2 ಕೂಡ ನಿಂತುಕೊಂಡು ಬೊಗಳ್ತಾ ಉಂಟು ಯಾರಿಗೆ. ಒಂದೇ ಮನೆ 3 ನಾಯಿಗಳಾಯ್ತು, ಅದು ಬೇರೆ ಬೇರೆ ನಾಯಿಗಳಲ್ಲ. ಎಂತ ನೋಡ್ತಾ ಉಂಟು. ತೋರಿಸ್ತೇನೆ ನಿಮಗೆ ಕೂಡ, ಅಲ್ಲಿ ಹಿಂದೆ ದೂರದಿಂದ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಲಾರಿ ಲಾರಿ ಲಾರಿ. ಹಾಗೆ ಇದು
ಸೌಂಡ್ ಕೇಳಿದಾಗ ನನಗೆ ಅದು ರೆಡಿಮಿಕ್ಸ್ ಸಿಮೆಂಟ್ ಎಲ್ಲ ಮಾಡ್ತಾರಲ್ಲ ಅದರದ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ಲೇಟ್ ಆಗ್ತದೆ ತಲುಪುವಾಗ, ತುಂಬ ಭಾರ ಇರ್ತದಲ್ಲ ಲೋಡ್ ಇರುವ ಕಾರಣ ಅಲ್ಲಿಂದ ಹತ್ತಿಕೊಂಡು ಬರುವಾಗ ಲೇಟ್ ಆಗ್ತದೆ. ನಾನು ನೋಡ್ತೇನೆ ಇಷ್ಟು ಬೇಗ ಬಂದದ್ದು ಹೇಗೆ ಅಂತ. ಲಾರಿ ಮೊದಲೆಲ್ಲ ಲಾರಿ ನೋಡೋದಂತ ಹೇಳಿದರೆ ಎಂಥ ಒಂದು ಸುಖ, ಒಂದು ಅದ್ಭುತ ಅಂತ ಹೇಳಿದ್ರೆ ಇಲ್ವಾ. ಲಾರಿ ದೂರದಿಂದ ಬರುವಾಗಲೇ ಖುಷಿ ಆಗುದು, ಲಾರಿ ಬರ್ತಾ ಉಂಟು ನಮ್ಮ ಊರಿಗೆ ಅಂತ. ಅದು ಕೂಡ ಅಲ್ಲಿ ಕೆಳಗೆ ಮಾರ್ಗದಿಂದ ಹೋದರೆ ಒಂಥರ ನಮಗೆ ವಿಶೇಷ ಆಗ್ತಾ ಇತ್ತು. ಈಗ ಇಲ್ಲಿ ಹೋಗ್ತಾ ಇರ್ತದೆ ಯಾವಾಗ ನೋಡಿದ್ರು ಕೂಡ. ಈಗ ಒಂದು ವೇಳೆ ಇಲ್ಲಿ ಹೋಗದಿದ್ರು ಲಾರಿಯಲ್ಲಿ ಎಂಥ ವಿಶೇಷ ಅಂತ ಅನಿಸೋದಿಲ್ಲ. ಸಾಕಷ್ಟು ಲಾರಿಗಳು ಎಷ್ಟೋ ನೋಡಿ ನೋಡಿ ಸಾಕಾಗಿದೆ, ಲಾರಿ ನೋಡಿ ನೋಡಿಯೇ ಬಡ್ದು ಹೋಗಿದೆ. ನಾನೀಗ ಕೊಕ್ಕೆ ತೆಕ್ಕೊಂಡು ಹೊರಟದ್ದು ಪೇರಳೆ ಕೊಯ್ಲಿಕ್ಕೆ. ನಿಮಗೆ ಆಶ್ಚರ್ಯ ಅಂತ ಅನಿಸಬಹುದು, ಮೊನ್ನೆ ಇನ್ನು ಪೇರಳೆ ಇಲ್ಲ ಅಂತ ಹೇಳಿ ಈಗ ಮತ್ತೆ ಎಲ್ಲಿಂದ ಅಂತ. ಬಹುಶಃ ಅದು ಎಲ್ಲಿಯೋ ಎಲೆಯ ಮರೆಯಲ್ಲಿತ್ತು ಆ ಸಮಯದಲ್ಲಿ ನಾನು ನೋಡುವಾಗ. ಈಗ ಕಾಣ್ತಾ ಉಂಟಲ್ಲಿ ಮಾರ್ಗದಿಂದ ಬರುವಾಗ ಕಂಡಿತ್ತು ಬೆಳೆದ ಪೇರಳೆ. ಮೊನ್ನೆ ಶ್ರಾದ್ದಕ್ಕೆ ಅತ್ತಿಗೆ ಮತ್ತು ಅತ್ತೆ ಅವರೆಲ್ಲ ಬಂದಿದ್ರಾಗ, ಅತ್ತಿಗೆ ಅಂದರೆ ನನ್ನ ಸೋದರತ್ತೆ ಮಗಳು, ಅವಳು ಹೇಳ್ತಾ ಇದ್ಲು ಒಂದು ಪೇರಳೆ ಉಂಟು ಕೊಯ್ಯುವ ಅಂತ. ಆದರೆ ಮತ್ತೆ ನನಗೆ ಕೆಲಸ ಇದ್ದ ಕಾರಣ ಅದು ಮರ್ತೆ ಹೋಯ್ತು. ಮತ್ತೆ ಅನಿಸಿತು ಕೊಯ್ಬೋದಿತ್ತು ಅಂತ. ಮತ್ತೆ ಅದು ಬಾವಲಿ ಎಂಥದ್ದು ತಕೊಂಡು ಹೋಯ್ತು ಹಾಗೆ. ಈಗ ಮೇಲೆ ಒಂದು ಸ್ವಲ್ಪ 3-4 ಕಾಣ್ತಾ ಉಂಟು, ಬೆಳೆದಿದೆ ಕಾಣ್ತದೆ. ನಾನು ಕೊಯ್ತೇನೆ ಆಯಿತಾ. ಸಾಹಸ ಮಾಡಿ ಕೊಯ್ದಾಯಿತು ಪೇರಳೆ. ಇದು ಸ್ವಲ್ಪ ಬೆಳಿಬೇಕಿತ್ತು ಇನ್ನು ಕೂಡ. ಮೇಲೆಯಿಂದ ಕಾಣುವಾಗ ಹಳದಿ ಕಂಡಿತು ನನಗೆ. ಎಷ್ಟು ಚಂದ ಹೂ ಅರಳಿದೆ ನೋಡಿ ಅಂತೆ. ತುಂಬ ಗುಲಾಬಿ ಉಂಟು ಅದರ ಮೇಲೆಲ್ಲ ನೀರಿನ ಹನಿಗಳು. ಅಮ್ಮ ಈಗ ನೀರು ಬಿಟ್ಟದ್ದಲ್ವಾ, ಹಾಗೆಲ್ಲ ನೀರಿನ ಹನಿಗಳು ಕಾಣ್ತಾ ಇರಬಹುದು. ಇದೆಲ್ಲ ಹಳೆ ಹೂಗಳು. ಇದು ಚಂದ ಉಂಟಲ್ಲ. ತುಂಬ ಸಮಯದ ಹಿಂದೆ ಹೇಳಿದ್ದೆ, ನನ್ನ ಅತ್ತೆ ಮನೆಯಿಂದ ಈ ಒಂದು ಗಿಡವನ್ನು ಅಮ್ಮ ತಂದಿದ್ರು. ಇದರಲ್ಲಿ ಯಾವ ರೀತಿ ಹೂ ಬಿಡ್ತದೆ ಅಂತ ಕೂಡ ಗೊತ್ತಿಲ್ಲ. ಈ ಸಲ ಮೊದಲ ಬಾರಿಗೆ ಇದರಲ್ಲಿ ಮೊಗ್ಗು ಬಂದಿದೆ, ಯಾವ ಬಣ್ಣ ಅಂತೆಲ್ಲ ನೋಡ್ಬೇಕು ಅಂತ ಹೇಳಿದ್ದೆ. ಹಾಗೆ ಇಂದು ನಾಳೆ ಅರಳಬಹುದು ಕಾಣ್ತದೆ. ಹಾಗೆ ಇಲ್ಲಿ ಅಮ್ಮ ಗುಲಾಬಿಯನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಹಳೆಯ ಹೂಗಳನ್ನೆಲ್ಲ ಈ ರೀತಿ ಕಟ್ ಮಾಡೋದ್ರಿಂದ ಬೇಗ ಚಿಗುರಿ ಹೊಸ ಹೊಸ ಹೂಗಳು ಬೇಗ ಅರಳ್ತದೆ ಅಂತ ಆ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡುವಂಥದ್ದಾಯ್ತಾ. ಇಲ್ಲಿ ಪ್ರತಿಯೊಂದು ಗಿಡದಲ್ಲಿ ಹಳೆ ಹೂಗಳನ್ನೆಲ್ಲ ಈ ರೀತಿ ತುಂಡು ಮಾಡ್ತಾ ಇದ್ದಾರೆ. ಕಾಣ್ತಾ ಇರಬಹುದು ನಿಮಗೆ, ಕೆಳಗೆಲ್ಲ ಆಲ್ರೆಡಿ ಕಟ್ ಮಾಡಿರುವಂಥದ್ದುಂಟು. ನಾನು ಹೇಳಿದ ಅತಿಥಿ ಬಂದ್ರು ನೋಡಿ. ಇಷ್ಟು ಹೊತ್ತು ಬೇಕಾಯ್ತು. ನಾನು ಆಗ ಅಲ್ಲಿ ನಿಂತಿದ್ದಲ್ಲ, ಈಗ ಒಂದು ಅರ್ಧ ಗಂಟೆ ಆಯ್ತು. ಈಗ ಬಂದದ್ದಷ್ಟೇ. ಎಂತ ಮಾಡಿದ್ದು ಪೇಟೆಯಲ್ಲಿ? ಅಮ್ಮನೊಟ್ಟಿಗೆ ಬಂದದ್ದ? ಅಮ್ಮನೊಟ್ಟಿಗೆ ಬಂದ ಕಾರಣ ಇಷ್ಟು ತಡವಾಗಿದೆ ನೋಡಿ. ಅಮ್ಮ ಇಲ್ಲಿ ಎಂತ ಮಾಡ್ತಾ ಇದ್ದಾರೆ ನೋಡಿ. ನಮ್ಮಲ್ಲಿ ಅಡುಗೆ ಒಲೆಗೆ ಮತ್ತು ಬಿಸಿ ನೀರಿನ ಹಂಡೆ ಈ ಒಲೆಗೆ ಎಲ್ಲ ಬೆಂಕಿ ಹಾಕಲಿಕ್ಕೋಸ್ಕರ ಮಳೆಗಾಲಕ್ಕೆ ತೆಂಗಿನ ಗರಿಗಳನ್ನು ಈ ರೀತಿ ಕಟ್ಟಿ ಅಟ್ಟದಲ್ಲಿ ಇಡುವಂಥದ್ದು. ಹಳ್ಳಿ ಪ್ರದೇಶದಲ್ಲೆಲ್ಲ ಈಗ ಕಾಣಲಿಕ್ಕೆ ಸಿಗ್ಬೋದು. ಯಾರ್ಯಾರ ಮನೆಯಲ್ಲಿ, ಯಾರ್ಯಾರ ಹಳ್ಳಿಯಲ್ಲಿ ಈ ಕ್ರಮವನ್ನು ಇನ್ನೂ ಕೂಡ ಅನುಸರಿಸ್ತಾ ಇದ್ದೀರಿ ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೆ ಮೂಗು ಕಟ್ಟಿರೋದ್ರಿಂದ ನನ್ನ ವಾಯ್ಸು ಸ್ವಲ್ಪ ಬೇರೆ ಕೇಳಬಹುದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ಇವತ್ತಿನ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.